ಈ ಪ್ರಕರಣ ದಾಖಲಾಗಲಿಕ್ಕೆ ಕಾರಣ ಏನು? ಅವತ್ತು ಯೋಗಣ್ಣನವರು ಏನಕ್ಕೆ ಹೋಗಿದ್ರು? ಯೋಗಣ್ಣನವರು ಏನು ಕಂಪ್ಲೇಂಟ್ ಕೊಟ್ಟರು? ಅವತ್ತು ಏನಾಯ್ತು ಘಟನೆ? 5 ಲಕ್ಷ ಸೆಟಲ್ಮೆಂಟ್ ಆಯ್ತು. 5 ಲಕ್ಷ ಅವತ್ತು ಯಾರಿಗೆ ಕೊಟ್ಟರು? 6 ಲಕ್ಷ ಚೆಕ್ ಏನಾಗಿದೆ? ಸಂಪೂರ್ಣವಾಗಿ ಯಾರು ಮಾಡಬೇಕು? ಅವತ್ತು ಏನ್ ನಯನ್ ಕುಮಾರ್ ಆಸ್ಪತ್ರೆಯಲ್ಲಿ ಶಿವು ಸನ್ನ ಚಿನ್ಸ್ವಾಮಿ ಸತ್ತೋದ್ರಲ್ಲ, ಆ ಪ್ರಕರಣ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈ ಪ್ರಕರಣ ಸಂಪೂರ್ಣ ತನಿಖೆ ಆದರೆ ತಾನೇ ಇದು ಗೊತ್ತಾಗೋದು. ಈ FIR ಏನಕ್ಕಾಯ್ತು? ಕುವೆಂಪು ನಗರ ಪೊಲೀಸ್ ಠಾಣೆ CR 6/26. ನಾನು ಕೇಳೋದು ಇಷ್ಟೇ, CR 6/26 ಏಕಾಏಕಿ ಯಾರೋ ಹೋರಾಟಗಾರರು ಸಾರ್ವಜನಿಕರು ಸಿಕ್ಕರು ಅಂತ ಎಲ್ಲರ ಮೇಲೆ ನಾವು FIR ಮಾಡ್ತೀರಲ್ವಾ? ಏನಕ್ಕೆ FIR ಹಿನ್ನೆಲೆ ಏನು? ಹಾಗಾದ್ರೆ ಆ ಸ್ವಾಮಿ ಸಣ್ಣ ಚಿನ್ಸ್ವಾಮಿ ಸತ್ತಿರೋ ಅದ್ರ ಹಿನ್ನೆಲೆ ಏನು? ಅವ್ನು ಹೆಂಗೆ ಸತ್ತ? 15 ಲಕ್ಷ ಕೊಟ್ಟಿದ್ದು ಸುಳ್ಳ? ಅಲ್ಲಿ ಏನೂ ಆಗಿಲ್ವಾ ಘಟನೆ? ಅವತ್ತು ಏನೂ ಘಟನೆ ಆಗಲಿಲ್ಲ ಅಂತ ಅಂದರೆ ಈ FIR ಏನಕ್ಕಾಯ್ತು? ಹಾಗಾದರೆ ಅದು ಇಲ್ಲ ಆಸ್ಪತ್ರೆಯ ನೆಗ್ಲಿಜೆನ್ಸಿಂದ ಸತ್ತ, ಆಸ್ಪತ್ರೆ ನೆಗ್ಲಿಜೆನ್ಸಿಂದ ಸತ್ತ, ಇಲ್ಲ ಆ ಪೇಷಂಟಿಗೆ ಏನಾಗಿತ್ತೋ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿ ನಂತರದಲ್ಲಿ ಏನು CR 6/26 ಇದೆಯಲ್ಲ, ಇದರ ಸಂಪೂರ್ಣ ದಾಖಲೆಗಳು ಈ FIR ಆಗಿಗೆ ಕಾರಣ ಅವತ್ತು ಗಲಾಟೆ ಆಗಿದೆ ಅಂತ ಹೇಳ್ತು. ಗಲಾಟೆ ಆದ ನಂತರ 15 ಲಕ್ಷ ಯಾರಿಗೆ ಕೊಟ್ಟರು, ಯಾಕೆ ಕೊಟ್ಟರು? ನಯನ್ ಕುಮಾರ್ ಆಸ್ಪತ್ರೆ ಮತ್ತೆ ಸುಯೋಗ ಆಸ್ಪತ್ರೆಯ ಏನು ಅಧ್ಯಕ್ಷರು ಹಾಗೆ ಮತ್ತೆ ಯೋಜನವರಿಗೆ ಇವ್ರನ್ನ ಮಾಹಿತಿ ಕೊಡಬೇಕು. ಏನಕ್ಕೆ ಈ FIR ದಾಖಲೆ ಮಾಡಿದ್ರು? ಅವತ್ತು ಅವ್ರು ಅಲ್ಲಿ ಹೋಗಿಲ್ವಾ? ಹಾಗಾದರೆ ಅಲ್ಲಿ 15 ಲಕ್ಷ ಕೊಟ್ಟಿಲ್ವಾ? ಹಾಗಾದರೆ ಆ 10 ಲಕ್ಷ ಚೆಕ್ ಬೌನ್ಸ್ ಆಗಿಲ್ವಾ? ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನು ಪೊಲೀಸ್ ಮೈಸೂರು ಕಮಿಷನರ್ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೇನೆ ಅಂದರೆ, ಈ ಮಾಹಿತಿ ಸಂಪೂರ್ಣವಾದ ಮಾಹಿತಿ ತಗೊಂಡು ಅವತ್ತು ನಯನ್ ಕುಮಾರ್ ಆಸ್ಪತ್ರೆಯಲ್ಲಿ ಶಿವು ಸನ್ನಾಪ್ ಚಿನ್ಸ್ವಾಮಿಯವರು ಯಾವ ಕಾರಣಕ್ಕೆ ಸತ್ತೋದ್ರು, ಆಸ್ಪತ್ರೆ ನೆಗ್ಲಿಜೆನ್ಸ್ ಸತ್ತೋದ್ರ ಅಥವಾ ಅವರಿಗಾಗಿರೋ ಇದರಿಂದ ಸತ್ತೋದ್ರ ಅನ್ನೋದನ್ನ ಫಸ್ಟ್ ತನಿಖೆ ಆಗಲಿ. ನಂತರ ಈ FIR ಏನಕ್ಕೆ ದಾಖಲಾಯಿತು? ಹಾಗಾದರೆ ಸಾರ್ವಜನಿಕರಾಗಲಿ ಹೋರಾಟಗಾರರಾಗಲಿ ಹೋಗಿ ನ್ಯಾಯ ಕೇಳಿದ್ರೆ ತಪ್ಪು? ಹಾಗಾದರೆ ತಪ್ಪು ಕೇಳಿದ್ರ ತಕ್ಷಣ ಅವ್ರ ಮೇಲೆ FIR ಮಾಡ್ತೀರಾ? ಹಾಗಾದರೆ ದಯಮಾಡಿ ನಾನು ಕೇಳ್ಕೊಳ್ಳೋದು ಅಂದರೆ ಮೈಸೂರು ಪೊಲೀಸ್ನವರಿಗೆ ಆಗಿದೆ ಮತ್ತು ಕುವೆಂಪು ನಗರ ಪೊಲೀಸ್ ಠಾಣೆಯವರಿಗೆ, ಅವತ್ತು ನಯನ್ ಕುಮಾರ್ ಆಸ್ಪತ್ರೆಯಲ್ಲಿ ಏನು ಶಿವು ಸನ್ನಾಪ್ ಸ್ವಾಮಿ ಅವರು ಸತ್ತೋಗಿದ್ದಾರೆ ಅದು ಸಂಪೂರ್ಣ ತನಿಖೆ ಆಗಬೇಕು. ಆ ನಂತರದಲ್ಲಿ ಈ FIR ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು. ಧನ್ಯವಾದಗಳು.